Okay, students. So the next part, we'll see the next part. So in the previous videos, we have seen the loops. Okay, so looping dana nodidvi now. So we'll start today. We'll start with the pointers. Okay. ಆ್ಯಕ್ಚುಲಿ ಪಾಯಿಂಟರ್ಸ್ ಅಂದರೆ ನಿಮ್ಗೆ ಏನು ಹೇಳ್ಬೇಕಂತಂದ್ರೆ ಅದು ಅಡ್ರೆಸ್ ಹೋಲ್ಡ್ ಮಾಡ್ತದೆ ಅಂತ ಹೇಳಬೇಕು. ಓಕೆ, ಸೊ ಪಾಯಿಂಟರ್ಸ್ ಏನು ಮಾಡ್ತದೆ ಅಂತಂದರೆ ಒಂದು ವೇರಿಯೇಬಲ್ಸಿಂದ ಅಡ್ರೆಸ್ ಹೋಲ್ಡ್ ಮಾಡ್ತದೆ. ಸೊ ಅಡ್ರೆಸ್ ಅಂತಂದ್ರೆ ನಾನು ಏನು ಹೇಳಿದ್ದೆ ನಿಮ್ಗೆ, ಫಾರ್ ಎಕ್ಸಾಂಪಲ್ ನೀವು ಡಿಕ್ಲರೇಷನ್ ಮಾಡ್ತಿರಲ್ಲ, ಸೊ ಡಿಕ್ಲರೇಷನ್ ಮಾಡಬೇಕಾದಾಗ ಎಲ್ಲ ವೇರಿಯೇಬಲ್ಸು ಮೆಮೊರಿ ತೊಗೋತದೆ ಅಂತ ಹೇಳಿದೆ. ನಿಮ್ಮ ಕಂಪ್ಯೂಟರ್ ಮೆಮೊರಿ ತೊಗೋತದೆ ಅಂತ ಹೇಳಿದೆ, ಕರೆಕ್ಟಾ? ಸೊ ಆ ಮೆಮೊರಿ ಒಳಗೆ ಸ್ಟೋರ್ ಮಾಡಬೇಕಾಗಿತ್ತಂತಂದ್ರೆ ಒಂದು ಪರ್ಟಿಕ್ಯುಲರ್ ಅಡ್ರೆಸ್ ಇರ್ತದೆ. ಓಕೆ, ಆ ಮೆಮೊರಿದ ಅಡ್ರೆಸ್ ಇರ್ತದೆ. ಸೊ ಆ ಅಡ್ರೆಸ್ನ ಹೋಲ್ಡ್ ಮಾಡೋದು ಯಾವುದು? ಪಾಯಿಂಟರ್ಸ್. ಓಕೆ, ಸೊ ನೆಕ್ಸ್ಟ್ ನೋಡೋಣ. The program so far consider we were using normal variables storing different values in them. Okay, so ಹಿಂದಿನೆಲ್ಲ ಪ್ರೋಗ್ರಾಮ್ಸ್ ಏನು ಮಾಡಿದ್ವಿ, ಜಸ್ಟ್ ವೇರಿಯೇಬಲ್ಸ್ ಅಷ್ಟೇ ನಾವು ಯೂಸ್ ಮಾಡಿದ್ವಿ, ಅಲ್ಲಿ ಪಾಯಿಂಟರ್ಸ್ ಯೂಸ್ ಮಾಡಿಲ್ಲ ಅಂತ ಹೇಳಕತ್ತಾನೆ. ಓಕೆ, ಬಟ್ ದೇರ್ ಆರ್ ಸಮ್ ಸಿಚುಯೇಷನ್ಸ್ ವೇರ್ one needs to deal with address of variables, especially in the case of memory management. ಅದೇ, ಸೊ ನಾವು ಯಾವಾಗ ಮೆಮೊರಿ ಥ್ರೂ ಹೋಗ್ತೀವಲ್ಲ, ಸೊ ಜಸ್ಟ್ ವೇರಿಯಬಲ್ ಡಿಕ್ಲರೇಷನ್ ಮಾಡೋದು. ಆಮೇಲೆ ನೀವು ಇಷ್ಟೊತ್ತು ಏನು ಮಾಡಿದ ಪ್ರೋಗ್ರಾಮ್ಸ್ ಅಂದರೆ ಜಸ್ಟ್ ವೇರಿಯಬಲ್ ಡಿಕ್ಲರೇಷನ್ ಮಾಡ್ತಿದ್ರಿ, ಅದ್ರಾಗ ಯಾವುದಾರ ಒಂದು ವ್ಯಾಲ್ಯೂಸ್ ಹಾಕ್ತಿದ್ರಿ. ಸೊ ಅದನ್ನು ನೀವು ಆ ವ್ಯಾಲ್ಯೂಸ್ನಿಂದ ವರ್ಕ್ ಮಾಡ್ತಿದ್ದೆ ಅಷ್ಟೇ. ಬಟ್ ನಮ್ಮ ಮೆಮೊರೀಸ್ ಥ್ರೂ ಹೋಗಬೇಕಾಗಿತ್ತು ಅಂತಂದ್ರೆ, ಸೊ ಆ ಮೆಮೊರೀಸ್ ಥ್ರೂ ಹೋಗಬೇಕಾಗಿತ್ತು ಅಂತಂದ್ರೆ ನಮ್ಗೆ ಅಡ್ರೆಸ್ ಬೇಕೇ ಬೇಕು ಅಂತ ಹೇಳ್ತಾನೆ. ಓಕೆ, ಸೊ ಆ ಅಡ್ರೆಸ್ ಜೊತೆ ನಾವು ಡೀಲ್ ಮಾಡೋಕ್ಕೇನಿದೆ, ಪಾಯಿಂಟರ್ಸ್ ಅಂತ ಕರಿತಾನೆ. ಓಕೆ, ಸಮ್ ಸಿಚುವೇಶನ್, ಸೊ ನಾವು ಪಾಯಿಂಟರ್ಸ್ ಅವಾಗ ನಾವು ಪಾಯಿಂಟರ್ಸ್ ಯೂಸ್ ಮಾಡ್ತೀವಿ. ಓಕೆ, ದ ವೇರಿಯೇಬಲ್ಸ್ ದೋಸ್ ಸ್ಟೋರ್ಡ್ ಅಡ್ರೆಸ್ ಆಫ್ ಅದರ್ ವೇರಿಯೇಬಲ್ಸ್ ಆ್ಯಂಡ್ ಪಾಯಿಂಟ್ ಟು ದ ವ್ಯಾಲ್ಯೂಸ್ ಸ್ಟೋರ್ಡ್ ಇನ್ ದೆಮ್ ಆರ್ ಕನ್ಸಿಡರ್ಡ್ ಪಾಯಿಂಟರ್ಸ್. ಓಕೆ, ಸೊ ಪಾಯಿಂಟರ್ ಡೆಫಿನೇಷನ್ ನೋಡ್ರಿ ಇದು. ಸೊ ಪಾಯಿಂಟರ್ ಡೆಫಿನೇಷನ್ ಏನು ಹೇಳ್ತಾನೆ ಅಂತಂತಂದ್ರೆ, ಓಕೆ, ಅಲ್ಲೋಗ್ತಾ ಇಲ್ಲ ಅಂದರೆ ಪಾಯಿಂಟರ್ಸ್ ಡೆಫಿನೇಷನ್ ಅಂದರೆ ಏನು ಹೇಳ್ತಾನೆ ನೋಡ್ರಿ. ಲಾಸ್ಟ್ ಪಾಯಿಂಟರ್, ದ ವೇರಿಯೇಬಲ್ಸ್ ದೋಸ್ ಸ್ಟೋರ್ ಅಡ್ರೆಸ್ ಆಫ್ ಅದರ್ ವೇರಿಯೇಬಲ್ಸ್. ಓಕೆ, ಒಂದು ವೇರಿಯೇಬಲ್ನಾಗ ಇನ್ನೊಂದು ವೇರಿಯೇಬಲ್ದ ಅಡ್ರೆಸ್ನ ನೀವು ಸ್ಟೋರ್ ಮಾಡ್ತೀರಿ ಆ್ಯಂಡ್ ಪಾಯಿಂಟ್ ಟು ದ ವ್ಯಾಲ್ಯೂಸ್ ಸ್ಟೋರ್ಡ್ ಇನ್ ದೆಮ್ ಆರ್ ಕನ್ಸಿಡರ್ಡ್ ಆಸ್ ಪಾಯಿಂಟರ್ಸ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ಐ ಈಕ್ವಲ್ ಟು ಅಡ್ರೆಸ್ ಆಫ್ ಎ ಅಂತ ಹಾಕ್ತೀರಿ. ಓಕೆ, ಅವಾಗ ಏನಾಗ್ತದೆ, ಐ ಒಳಗೆ ಏದು ವೇರಿಯೇಬಲ್ ಸ್ಟೋರ್ ಮಾಡ್ತೀರಿ. ಸೊ ಸ್ಟೋರ್ ಮಾಡಿ ಆಮೇಲೆ ಅದ್ರದ್ದು ಪಾಯಿಂಟರ್ಸ್ ವ್ಯಾಲ್ಯೂನ ಯೂಸ್ ಮಾಡ್ತೀರಿ ಅಂತ ಹೇಳ್ತಾರೆ. ಅಂದರೆ ಎಗೆ ಹೋಗ್ಬೇಕಾಗಿತ್ತು ಅಂತಂದ್ರೆ ಅಡ್ರೆಸ್ ಆಫ್ ಎಗೆ ಹೋಗಿ ಅದ್ರ ವ್ಯಾಲ್ಯೂನ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಸೊ ಇನ್ನೊಮ್ಮೆ ನೋಡಿರಿ ಡೆಫಿನೇಷನ್ನ. ಲಾಸ್ಟ್ ಪಾಯಿಂಟ್, ವೇರಿಯೇಬಲ್ಸ್ ದೋಸ್ variables store address of other variables. ಒಂದು ವೇರಿಯೇಬಲ್ ಬೇರೆ ವೇರಿಯೇಬಲ್ದ ಅಡ್ರೆಸ್ ಸ್ಟೋರ್ ಮಾಡ್ತದೆ ಆ್ಯಂಡ್ ಪಾಯಿಂಟ್ಸ್ ಟು ದ ವ್ಯಾಲ್ಯೂಸ್ ಸ್ಟೋರ್ಡ್ ಇನ್ ದೆಮ್. ಆಮೇಲೆ ಏನು ವ್ಯಾಲ್ಯೂಸ್ ಪಾಯಿಂಟ್ ಮಾಡಿರ್ತೀವಲ್ಲ ಅದನ್ನು, ಅದ್ರ ವ್ಯಾಲ್ಯೂಸ್ ಏನು ಹಾಕಿರ್ತೀವಲ್ಲ ಅದನ್ನು ಪಾಯಿಂಟ್ ಮಾಡ್ತದೆ ಅಂತ ಹೇಳ್ತದೆ. ಓಕೆ, ಅದಕ್ಕೆ ಏನಂತ ಕರಿತೀವಿ, ಪಾಯಿಂಟರ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಕೊಡಾಕತ್ತಾನೆ ನೋಡಿರಿ. ಸೊ ನೆಕ್ಸ್ಟ್ ಏನು ಕೊಡಾಕತ್ತಾನೆ, ಪಾಯಿಂಟರ್ ನೊಟೇಷನ್ ಅಂತ. ಸೊ ಇಲ್ಲಿ ಹೆಂಗೆ ಮಾಡಾಕತ್ತಾನೆ, ಕನ್ಸಿಡರ್ ಎ ನಾರ್ಮಲ್ ಇಂಟಿಜರ್ ವೇರಿಯೇಬಲ್ ಐ. ಒಂದು ವೇರಿಯೇಬಲ್ ತೊಗೊಂಡಾನೆ ಐ ಅಂಥೇಳಿ, ಅಸೈನ್ ವಿತ್ ವ್ಯಾಲ್ಯೂ 5. ಓಕೆ, ಅದಕ್ಕೆ 5 ಅಂತ ವ್ಯಾಲ್ಯೂ ಕೊಟ್ಟಾನೆ. ಓಕೆ, ಆ್ಯಸ್ ಫಾಲೋಸ್. ಸೊ ಇಲ್ಲ ಇಂಟ್ ಐ ಈಕ್ವಲ್ ಟು 5 ಅಂತ ಒಂದು ವ್ಯಾಲ್ಯೂಸ್ ಕೊಟ್ಟಾನ. ಅದನ್ನು ಹೆಂಗೆ ಮಾಡ್ತೀವಿ ನೋಡ್ರಿ. ಈಗ ದಿಸ್ ಡಿಕ್ಲರೇಷನ್ ಟೆಲ್ಸ್ ದಟ್, ಸೊ ಇದು ನಮ್ಗೆ ಏನೇನು ಹೇಳ್ತದೆ ಅಂತಂದ್ರೆ, ಈ ಮೆಮೊರಿ ಸ್ಪೇಸ್ ಇಸ್ ಬೀಯಿಂಗ್ ರಿಸರ್ವ್ ಫಾರ್ ಸ್ಟೋರಿಂಗ್ ಇಂಟಿಜರ್ ವ್ಯಾಲ್ಯೂ. ಈಗ ಇಂಟಿಜರ್ ವ್ಯಾಲ್ಯೂ ಐನ ಸ್ಟೋರ್ ಮಾಡೋಕ್ಕೆ ಒಂದು ಸ್ಪೇಸ್ ಬರ್ತದೆ ಮೆಮೊರಿ ಒಳಗೆ. ಓಕೆ, ನಮ್ಗಂತೇಳಿ ರಿಸರ್ವ್ ಮಾಡಿ ಇಟ್ಟಿರ್ತಾರೆ. ಓಕೆ, ಆಮೇಲೆ ದಿಸ್ ಮೆಮೊರಿ ಲೊಕೇಶನ್ ಈಸ್ ಬೀಯಿಂಗ್ ರೆಫರೆನ್ಸ್ ವಿತ್ ದ ನೇಮ್ ಐ. ಅದೇನು ಮೆಮೊರಿ ಲೊಕೇಶನ್ ನಿಮ್ಗೆ ಕೊಟ್ಟಿರ್ತಾರಲ್ಲ ಅದು ಐ ಅಂತ ಬಂದುಬಿಡ್ತದೆ, ನಿಮ್ಗೆ ಹೆಸರು ಬಂದುಬಿಡ್ತದೆ. ಓಕೆ, ಇಂಟಿಜರ್ ಟೈಪಿಂದ ಎಷ್ಟದ ಮೆಮೊರಿ ಸೈಜ್ 2 ಅದ, 2 ಬೈಟ್ಸ್. ಓಕೆ, ಸೊ ಮೆಮೊರಿ ಒಳಗೆ 2 ಬೈಟ್ಸ್ ನಿಮಗೆ ಕೊಟ್ಬಿಡ್ತಾರೆ. ಸೊ ಅದ್ರ ಹೆಸರು ಕೊಡ್ತಾರೇನು, ಐ ಅಂತೇಳಿ. ಓಕೆ, ಅದ್ರೊಳಗೆ ವ್ಯಾಲ್ಯೂ 5 ಅಂತ ಸ್ಟೋರ್ ಮಾಡಿರ್ತದೆ. ಓಕೆ, ಸೊ ಈಗ ನೀವು ಏನು ಬರ್ದಿರಿ, ಒಂದು ನೊಟೇಷನ್ ಬರ್ದಿರಿ, ಏನು ಇಂಟ್ ಐ ಈಕ್ವಲ್ ಟು 5 ಅಂತ. ಸೊ ಇದರಿಂದ ಏನು ನಿಮಗೆ ಗೊತ್ತಾಗ್ತದೆ ಅಂತಂದ್ರೆ, ಮೆಮೊರಿ ಒಳಗೆ ಇಂಟೀಜರಿಗೆ ಅಂದ್ರೆ 2 ಬೈಟ್ಸ್ ನಿಮಗೆ ಸ್ಪೇಸ್ ಕೊಡ್ತದೆ. ಓಕೆ, ಮೆಮೊರಿ ಒಳಗೆ. ಆಮೇಲೆ
ದಿಸ್ ಮೆಮೊರಿ ಲೊಕೇಶನ್ ಈಸ್ ಬೀಯಿಂಗ್ ರೆಫರೆನ್ಸ್ ವಿತ್ ದ ನೇಮ್ ಐ. ಸೊ ಅದಕ್ಕೇನು ಹೆಸರು ಕೊಡ್ತದೆ, ಐ ಅಂತ ಹೆಸರು ಕೊಡ್ತಾರೆ. ಓಕೆ, ಆಮೇಲೆ ಆ ಐ ಒಳಗೆ, ಆ ಮೆಮೊರಿ ಒಳಗೆ ವ್ಯಾಲ್ಯೂ 5ನ ಸ್ಟೋರ್ ಮಾಡಿ ಇಟ್ಟಿರ್ತದೆ. ಓಕೆ, ಸೊ ಇಲ್ಲಿ ಡಯಾಗ್ರಾಮಾಗಿ ತೋರ್ಸಾತ ನೋಡಿರಿ. ಡಯಾಗ್ರಾಮೆಟಿಕಲಿ ದಿಸ್ ಡಿಕ್ಲರೇಷನ್ ಕ್ಯಾನ್ ಬಿ. ಸೊ ಏನು ಕೊಡತ್ತಾನೆ, ಸೊ ಐ ಏನಂತಂದ್ರೆ ನೇಮ್ ಆಫ್ ದ ಮೆಮೊರಿ ಲೊಕೇಶನ್. ಓಕೆ, ಫೈ ಏನದ ವ್ಯಾಲ್ಯೂ ಸ್ಟೋರ್ಡ್ ಎಟ್ ದ ಲೊಕೇಶನ್, ಆ ವ್ಯಾಲ್ಯೂ ಒಳಗೆ 5 ಅಂತ ಸ್ಟೋರ್ ಮಾಡೋದು. ಓಕೆ, ಈಗ 7115 ಅಂತ ಒಂದು ಎಕ್ಸಾಂಪಲ್ ಕೊಟ್ಟಾನೆ. ಈಗ ಮೆಮೊರಿ ಒಳಗೆ ನಿಮ್ಗೆ 7115 ಅಂತೇಳಿ ಆ ಮೆಮೊರಿ ಲೊಕೇಶನ್ ನಿಮ್ಗೆ ಬಂದಿರ್ತದೆ. ಓಕೆ, ಅಂದ್ರೆ ಅದಕ್ಕೆ ಏನಂತ ಕರಿತೇವೆ ನೀವು, ಅಡ್ರೆಸ್ ಆರ್ ಲೊಕೇಶನ್ ನಂಬರ್ ಅಂತಂದ್ರೆ 7115 ಒಳಗೆ ನಿಮ್ದು 5, ಆ ಮೆಮೊರಿ ಲೊಕೇಶನ್ ಒಳಗೆ ನಿಮ್ಗೆ 5 ಸ್ಟೋರ್ ಮಾಡಿರ್ತದೆ. ಈಗ ನೀವು ಎಕ್ಸಾಂಪಲ್ ಹೇಳಬೇಕಾಗಿತ್ತು ಅಂತಂದ್ರೆ, ಈಗ ನಿಮ್ಮ ಮನೆಗೆ ಬರಬೇಕಾಗಿತ್ತು ಅಂದ್ರೆ ನಿಮ್ಗೊಂದು ಅಡ್ರೆಸ್ ಇರ್ತದಿಲ್ಲ. ಓಕೆ, ಸೊ ಈಗ ಹೋಮ್ ನಂಬರ್ 7115. ಓಕೆ, ಈಗ ಒಂದು ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಗೆ ಬರಬೇಕಾಗಿತ್ತು. ಓಕೆ, ಸೊ ಅವಾಗ ಏನು ಹೇಳ್ತಾರೆ, ನಮಗೆ ಅಡ್ರೆಸ್ ಹೋಮ್ ನಂಬರ್ 7115 ಹೋಗಿತ್ತು ಅಂತಂದ್ರೆ ಹೋದ್ರಂದ್ರೆ ಅಲ್ಲೇ ಆ ವ್ಯಾಲ್ಯೂ ನಿಮಗೆ ಸಿಗ್ತದೆ ಅಂತ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಈಗ ನನ್ನ ಫ್ರೆಂಡಿಗೆ ಹುಡ್ಕಕ್ಕದೀನ. ಸೊ ಆಕೀಗ ಅಡ್ರೆಸ್ ಏನು ಬಿಜಾಪುರ ಒಳಗೆ ನನಗೆ ಕೊಡ್ತಾರೆ, ಏನು ಅಡ್ರೆಸ್ 7115 ಒಳಗೆ ನಿನ್ನ ಫ್ರೆಂಡ್ ಸಿಗ್ತಾಳೆ ಅಂತ ಹೇಳಿ. ಓಕೆ, ಸೊ ಈಗ ನಾವು ಹೆಂಗೆ ನೆನ್ಪಿಟ್ಕೋಬೇಕಂತಂದ್ರೆ, ಮೆಮೊರಿ ಪಾಯಿಂಟರ್ ಹೆಂಗೆ ನೆನ್ಪಿಟ್ಕೋಬೇಕಾಗಿತ್ತು ಅಂತಂದ್ರೆ, ಈಗ ಭೂಮಿ ಅದ, ಭೂಮಿಗೆ ಏನಂತ ನೆನ್ಪಿಟ್ಕೋತೀರಿ, ನಿಮ್ದು ಕಂಪ್ಯೂಟರ್ಸ್ ಮೆಮೊರಿ ಅಂತ ನೆನ್ಪಿಟ್ಕೋರಿ. ಓಕೆ, ಈ ಕಂಪ್ಯೂಟರ್ ಮೆಮೊರಿ ಒಳಗೆ ನಿಮ್ದೊಂದು ಮನಿ ಮಾಡೋದದ. ಓಕೆ, ಅಂದರೆ ಭೂಮಿ ಮ್ಯಾಗ ಒಂದು ಮನಿ ಮಾಡೋರಿದ್ದೀರಿ. ಸೊ ಅದಕ್ಕೇನದ ಒಂದು ಅಡ್ರೆಸ್ ಬೇಕು, ಅಂದ್ರೆ ಒಂದು ಜಾಗ ಬೇಕು, ಒಂದು ಲೊಕೇಶನ್ ಬೇಕು. ಓಕೆ, ಈ ಏನಂತಾರೆ, ಈ ಭೂಮಿ ಒಳಗೆ ನಿಮ್ದೊಂದು ಮನೆ ಮಾಡಬೇಕಾಗಿತ್ತಂದ್ರೆ ನಿಮ್ದೊಂದು ಲೊಕೇಶನ್ ಬೇಕು ಅಥವಾ ನಿಮ್ದೊಂದು ಜಾಗ ಬೇಕು. ಓಕೆ, ಸೊ ಆ ಲೊಕೇಶನ್ ಒಳಗೆ ನೀವು ಒಂದು ಮನೆ ಮಾಡ್ತೀರಿ, ಅದಕ್ಕೆ ಒಂದು ಅಡ್ರೆಸ್ ಬರ್ತದೆ, ಏನು 7115 ಅಂತ ಒಂದು ಹೋಮ್ ನಂಬರ್ ಬರ್ತದೆ. ಆ ಲೊಕೇಶನ್ ಒಳಗೆ ಅಥವಾ ಆ ಮನೆ ಒಳಗೆ ನೀವು ಇರ್ತೀರಿ, ಅದಕ್ಕೇನದ ವ್ಯಾಲ್ಯೂ ಅಂತ ಕರಿತೀವಿ. ಕ್ಲಿಯರ್? ಸೊ ಭೂಮಿಗೆ ಏನಂತ ತಗೋತೀರಿ, ಮೆಮೊರಿ ಅಂತ ತಗೋತೀರಿ, ನಿಮ್ಮ ಕಂಪ್ಯೂಟರ್ ಮೆಮೊರಿ. ಓಕೆ, ಸೊ ಆ ಕಂಪ್ಯೂಟರ್ ಮೆಮೊರಿ ಒಳಗೆ ನೀವು ಐ ಅಂತೇಳಿ ಒಂದು ಮನೆ ಕಟ್ತೀರಿ. ಓಕೆ, ಸೊ ಐ ಅಂತೇನೇನದ ನಿಮ್ದು ಒಂದು ಮನೆ ಕಟ್ತೀರ ಅಂದ್ರೆ ನಿಮ್ಮದೇ ಒಂದು ಮೆಮೊರಿ ಲೊಕೇಶನ್ ಬಂದುಬಿಡ್ತದೆ. ಓಕೆ, ಅಂದ್ರೆ ನಿಮ್ಮದೇ ಒಂದು ಲೊಕೇಶನ್ ಬರ್ತದೆ. ಆ ಐ ಒಳಗೆ ನೀವು ಇರ್ತೀರ ಅಂದ್ರೆ I = 5 ಅಂತ ಒಂದು ವ್ಯಾಲ್ಯೂ ಕೊಡ್ತೀರಿ. ತಿಳಿತಾ? ಈಗ I = 5 ಅಂಥೇಳಿ ಏನು ನೀವು ವ್ಯಾಲ್ಯೂಸ್ ತೊಗೋಬೇಕಾಗಿತ್ತು ಅಂತಂದ್ರೆ, ಅಂದ್ರೆ ನೀವು ವ್ಯಾಲ್ಯೂಗೆ ಹೋಗ್ಬೇಕಾಗಿತ್ತಂದ್ರೆ ನೀವು ಯಾವುದಕ್ಕೆ ಹೋಗ್ತೀರಿ, ಆ ಅಡ್ರೆಸ್ಸಿಗೆ ಹೋಗ್ತೀರ. ಅಂದ್ರೆ ನನ್ನ ಫ್ರೆಂಡಿಗೆ ಮನೆಗೆ ಹೋಗ್ಬೇಕಾಗಿತ್ತು ಅಂತಂದರೆ ನಾನು ಎಲ್ಲಿ ಹೋಗ್ತೀನಿ, ಆ ಅಡ್ರೆಸ್ಸಿಗೆ ಹೋಗ್ತೀನಿ. ಅಂದರೆ 7115 ಹೋಮ್ ನಂಬರಿಗೆ ಹೋಗ್ತೀನಿ, ಅಲ್ಲಿ ನನ್ನ ಫ್ರೆಂಡ್ ಸಿಗ್ತಾಳೆ. ಹಂಗೆ ನೀವು I = 5 ಆ್ಯಕ್ಸಸ್ ಮಾಡಬೇಕಾಗಿತ್ತಂದ್ರೆ ನೀವು ಇಲ್ಲಿ ಪಾಯಿಂಟರ್ಸ್ ಒಳಗೆ ಡೈರೆಕ್ಟ್ ಐ ಅಂತ ಹುಡ್ಕೋದು ಹೋಗೋದಿಲ್ಲ. ಓಕೆ, ಅಂದರೆ ಡೈರೆಕ್ಟ್ ನಿಮ್ಮ ಫ್ರೆಂಡ್ ಎಲ್ಲದಾಳ ಅಂತ ಬಿಜಾಪುರ್ನಾಗೆಲ್ಲ ಹುಡ್ಕೋದಿಲ್ಲ. ಸೊ ಫಸ್ಟ್ ಎಲ್ಲಿ ಹೋಗ್ಬೇಕು, ಈಗ ಆ ಅಡ್ರೆಸ್ಸಿಗೆ ಹೋಗಬೇಕು. 7115 ಅಂತ ಅಡ್ರೆಸ್ಸಿಗೆ ಹೋಗಿ ಅದರ ವ್ಯಾಲ್ಯೂನ ನೀವು ತೊಗೋಬೇಕು. ಕ್ಲಿಯರ್? ದಿಸ್ ಈಸ್ ದ ಪಾಯಿಂಟರ್. ಅಂದರೆ ಸೀದಾ ಉಣೋದಿಲ್ಲ, ಉಲ್ಟಾ ಉಣೋದಿಲ್ಲ ಅಷ್ಟೇ. ಓಕೆ, ಇಷ್ಟು ದಿನ ಏನು ಮಾಡ್ತೀರಿ, ಡೈರೆಕ್ಟ್ I = 5 ಅಂತ ತಗೋತಿದ್ರಿ. ಓಕೆ, ಸೀದಾ ಕೈನಿಂದ ಉಣ್ಬಿಡ್ತಿದ್ರಿ. ಈಗೇನದ ಸ್ವಲ್ಪ ಉಲ್ಟಾ ಉಣ್ಣೋದಷ್ಟೇ, ಅಂದರೆ ಅಡ್ರೆಸ್ಸಿಗೆ ಹೋಗಿ ವ್ಯಾಲ್ಯೂ ತಗೋದು. ಓಕೆ, ನೆಕ್ಸ್ಟ್ ನಾವು ಲೆಟ್ ಅಸ್ ಮೇಕ್ ಆನ್ ಅಡಿಷನಲ್ ಡಿಕ್ಲರೇಷನ್ ವಿತ್ ರೆಸ್ಪೆಕ್ಟ್ ಟು ದ ಅಬೋವ್ ಡಿಕ್ಲರೇಷನ್ ಆ್ಯಸ್ ಫಾಲೋಸ್. ಓಕೆ, ಈಗೇನು ಮಾಡಿದ್ರು, ಮ್ಯಾಗ್ ಬರೀ ಜಸ್ಟ್ ಡಿಕ್ಲರೇಷನ್ ಮಾಡಿದ್ರು ಮ್ಯಾಗ್ I = 5 ಅಂತೇಳಿ. ಓಕೆ, ಈಗ ನೀವು ಪಾಯಿಂಟರ್ಸಿಗೆ ಹೆಂಗೆ ಮಾಡ್ತೀರ ಅಂತಂದರೆ, ಫಸ್ಟ್ ನೀವು ಹಿಂದಿಂದ ಡೆಫಿನೇಷನ್ ಒಳಗೆ ಏನು ತೊಗೊಂಡಿದ್ರಿ, ಒಂದು ವೇರಿಯೇಬಲ್ ಒಳಗೆ ಇನ್ನೊಂದು ವೇರಿಯೇಬಲ್ ಹಾಕಬೇಕಂತೆ. ಓಕೆ, ಒಂದು ವೇರಿಯೇಬಲ್ ಒಳಗೆ ಇನ್ನೊಂದು ವೇರಿಯೇಬಲ್ ಅಡ್ರೆಸ್ ಹೋಲ್ಡ್ ಮಾಡ್ತಂತ ಹೇಳ್ತಾರೆ. ಓಕೆ, ಸೊ ಈಗ ಇಲ್ಲೇ ಒಂದು ವೇರಿಯೇಬಲ್ ತೊಗೊಂಡಾನೇನು P ಅಂತೇಳಿ. ಓಕೆ, ಸೊ P ಒಳಗೆ ಐದು ಅಡ್ರೆಸ್ ಹೋಲ್ಡ್ ಮಾಡಾಕತ್ತದ. ಓಕೆ, ಯಾವಾಗೂ ಪಾಯಿಂಟರ್ನ ನೀವು ಬರಿಬೇಕಾಗಿತ್ತಂದ್ರೆ ಸ್ಟಾರ್ ಆಪ್ರೇಟರ್ ಯೂಸ್ ಮಾಡಬೇಕು. ಓಕೆ, ಸ್ಟಾರ್ ಆಪ್ರೇಟರ್ ಏನು ಮೀನಿಂಗ್ ಕೊಡ್ತದೆ ಅಂತಂದ್ರೆ ಅದು ಅಡ್ರೆಸ್ ಮೀನಿಂಗ್ ಕೊಡ್ತದೆ. ಓಕೆ, ಸೊ ನೀವು ಯಾವ್ದ್ರಾಗ ಹೋಲ್ಡ್ ಮಾಡ್ತಿರಲ್ಲ ಅದಕ್ಕೆ ಸ್ಟಾರ್ ಹಾಕಬೇಕು. ಈಗ P ಒಳಗೆ ಹೋಲ್ಡ್ ಮಾಡಾಕತ್ತೀರಂದ್ರೆ ಅದನ್ನು ಸ್ಟಾರ್ P ಅಂತ ಹಾಕಬೇಕು. ಆಮೇಲೆ ಯಾವ್ದು ವ್ಯಾಲ್ಯೂ ಕೊಡ್ತಿರಲ್ಲ ಅದಕ್ಕೆ ಆ್ಯಂಪರ್ಸೆಂಟ್ ಹಾಕಬೇಕು. ಓಕೆ, ಅದು ಮೀನಿಂಗ್ ಏನು ಕೊಡ್ತದೆ ಅಂತಂದರೆ ನಾವು ಆ ಲೊಕೇಶನ್ ಒಳಗೆ ಅದೀವಿ ಅಂತ ಹೇಳಿ ಮೀನಿಂಗ್ ಕೊಡ್ತದೆ. ಅಂದರೆ ಆ ಲೊಕೇಶನಿಗೆ ಹೋಗಬೇಕು ಅಂತ ಹೇಳಿ. ಕ್ಲಿಯರ್? ಸೊ ಪಾಯಿಂಟರ್ಸ್ ಯಾವಾಗೂ ಹೆಂಗೆ ಬರಿಬೇಕಂತಂದ್ರೆ
ಒಂದು ವೇರಿಯೇಬಲ್ ಒಳಗೆ ಇನ್ನೊಂದು ವೇರಿಯೇಬಲ್ ಅಡ್ರೆಸ್ನ ನೀವು ಸ್ಟೋರ್ ಮಾಡಬೇಕು. ಓಕೆ, ಸೊ ಒಂದು ವೇರಿಯೇಬಲ್ ಯಾವುದು ಹೋಲ್ಡ್ ಮಾಡ್ತದಲ್ಲ ಅದಕ್ಕೆ ಸ್ಟಾರ್ ಹಾಕ್ಬೇಕು. ಇಲ್ಲಿ ಪಿ ಹೋಲ್ಡ್ ಮಾಡಾಕತ್ತದ, ಸೊ ಪಿ ಒಳಗೆ ಅಡ್ರೆಸ್ ಆಫ್ ಐ ಇಡಾಕತ್ತೀರಿ. ಸೊ ಪಿ ಹೋಲ್ಡ್ ಮಾಡಾಕತ್ತದ ಅಂದ್ರೆ ಅದಕ್ಕೆ ಸ್ಟಾರ್ ಹಾಕಿ ಪಿ ಬರಿಬೇಕು. ಅದ್ರ ಒಳಗೆ ನೀವು ಆಂಪರ್ಸೆಂಟ್ ಆಫ್ ಐ ಅಂತಂದ್ರೆ ಐದು ಅಡ್ರೆಸ್ಸಿಗೆ ಹೋಗಾಕತ್ತೀನಿ ಅಂತ ಇಂಡಿಕೇಟ್ ಆಗ್ತದೆ. ಓಕೆ, next, in the above declaration, the variable p is considered to be pointing towards the integer value present in the variable I, which is 5 ಅದೇ. ಸೊ p ಏನು ಮಾಡಾಕತ್ತದ, ಹೋಲ್ಡ್ ಮಾಡಾಕತ್ತದ. I ಏನು ಮಾಡಾಕತ್ತದ, ಅಡ್ರೆಸ್ ಅದ್ರದ್ದು. ಓಕೆ, ದ ಸ್ಟೇಟ್ಮೆಂಟ್ ಈಸ್ ರೆಡ್ ಆ್ಯಸ್. ಇದನ್ನು ಹೆಂಗೆ ಓದಬೇಕಾಗಿತ್ತು ಅಂದ್ರೆ p ಈಸ್ ಅ ಪಾಯಿಂಟೆಡ್ ಟು ಆ್ಯನ್ ಇಂಟೀಜರ್ ಅಂತ ಓದಬೇಕು. ಓಕೆ, ಹೆಂಗೆ ಓದ್ತೀರಿ, p ಈಸ್ ಅ ಪಾಯಿಂಟೆಡ್ ಟು ಆ್ಯನ್ ಇಂಟೀಜರ್ ಅಂತ ಓದ್ತೀರಿ. ಓಕೆ, ನೆಕ್ಸ್ಟ್, this is possible because in the second statement address of variable I is assigned to the pointer variable p. ಓಕೆ, ಸೊ ಇದನ್ನು ಹೆಂಗೆ ಮಾಡ್ಬೇಕಾಗಿತ್ತು ಅಂತಂದರೆ ಐಗೆ ನಾವು ಅಡ್ರೆಸ್ ಕೊಡಬೇಕು, ಆಮೇಲೆ ಪಾಯಿಂಟರಿಗೆ ಅಂದರೆ ಪಿಗೆ ಸ್ಟಾರ್ ಕೊಡಬೇಕು. ಸೊ ಅದನ್ನೇನಂತ ಕರಿತೀವಿ, ಅಡ್ರೆಸ್ ಆಫ್ ಐ ಈಸ್ ಸ್ಟೋರ್ಡ್ ಅಟ್ ಪಾಯಿಂಟರ್ ವೇರಿಯೇಬಲ್ ಪಿ ಅಂತ ಅಂತೀವಿ. ಓಕೆ, ಏನು ಅಡ್ರೆಸ್ ಐದು ಅಡ್ರೆಸ್ ಪಿ ಒಳಗೆ ಸ್ಟೋರ್ ಮಾಡೀವಿ ಅಂತ ಇಂಡಿಕೇಟ್ ಆಗ್ತದೆ. ಓಕೆ, ನೆಕ್ಸ್ಟ್ ಇಲ್ಲೊಂದು ಸ್ವಲ್ಪ ಡಿಫ್ರೆಂಟ್ ಕೊಟ್ಟಾರ ನೋಡ್ರಿ. ದ ಫಾಲೋಯಿಂಗ್ ಡಿಕ್ಲರೇಷನ್ ನಮ್, ಸಿ ಹೆಚ್ ಆ್ಯಂಡ್ ಆವ್ರೇಜ್ ಆರ್ ಕೋಲ್ಡ್ ಪಾಯಿಂಟರ್ ವೇರಿಯೇಬಲ್ಸ್. ಓಕೆ, ಸೊ ಇಂಟೀಜರ್ ಸ್ಟಾರ್ ನಮ್ ಅಂತ ಕೊಡಕತ್ತಾನ. ಸೊ ನಮ್ ಒಳಗೆ ಒಂದು ಬೇರೆ ವ್ಯಾಲ್ಯೂ ಹಾಕ್ತೀರ. ಓಕೆ, ಸೊ ಹೆಂಗೆ ಡಿಫ್ರೆಂಟ್ ಬರೀತೀರ ಅಂದರೆ ಎಲ್ಲ ಡಾಟಾ ಟೈಪಿಗೂ ನೀವು ಬರೀಬೋದು ಪಾಯಿಂಟರ್ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಇನ್ನು ಡೆಫಿನೇಷನ್ ಆಫ್ ಪಾಯಿಂಟರ್ ಹೇಳ್ತಾನೆ ನೋಡ್ರಿ. ಎ ಪಾಯಿಂಟರ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ variable which contains the address of another variable and points to the value present at that address. ಅದೇ ಅಲ್ಲಿ ಹಿಂದಿತ್ತಿಲ್ಲ ಅದನ್ನೇ ಡೆಫಿನೇಷನ್. ಒಂದು ವೇರಿಯೇಬಲ್ ಒಳಗೆ ಇನ್ನೊಂದು ವೇರಿಯೇಬಲ್ ಹಾಕೋದು ಅಂದರೆ ಒಂದು ವೇರಿಯೇಬಲ್ ಒಳಗೆ ಇನ್ನೊಂದು ವೇರಿಯೇಬಲ್ ಅಡ್ರೆಸ್ ಹಾಕೋದು. ಓಕೆ, ಸೊ ಸ್ಟಾರ್ ಪಿ ಒಳಗೆ ಅಡ್ರೆಸ್ ಎಟ್ ಸ್ಟಾರ್ ಐ ಅಂತ ಬರೆದ್ರನ್ನ ಅದಕ್ಕೆ ಪಾಯಿಂಟರ್ ಅಂತ ಕರಿತಾನೆ ಅಂತ ಹೇಳ್ತಾನೆ. ಸೊ ಅದೇನು ಪಾಯಿಂಟ್ ಮಾಡ್ತಂತಂದ್ರೆ ಐ ಒಳಗೆ ಏನು ವ್ಯಾಲ್ಯೂ ಸ್ಟೋರ್ ಮಾಡೋದಲ್ಲ ಅದು ಪಾಯಿಂಟ್ ಮಾಡ್ತದೆ. ಓಕೆ, thus pointer variable are capable of holding address of other variables. ಸೊ ಪಾಯಿಂಟರ್ ವೇರಿಯೇಬಲ್ಸ್ ಒಳಗೆ ಬೇರೆ ಥರದ ಅಡ್ರೆಸ್ ಸ್ಟೋರ್ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಇಲ್ಲಿ ನಮ್ಮ ಸಿಂಟ್ಯಾಕ್ಸ್ ಕೊಡಾಕತ್ತಾನ ನೋಡ್ರಿ, ಹೆಂಗೆ ಬರಿತೀರಿ. ನೀವು ಯಾವುದು ಹೋಲ್ಡ್ ಮಾಡ್ತಿರಲ್ಲ ಅದನ್ನು ಫಸ್ಟ್ ಡಾಟಾ ಟೈಪ್ ಸ್ಟಾರ್ ಪಾಯಿಂಟರ್ ವೇರಿಯೇಬಲ್ ಅಂತ ಕೊಡ್ಬೇಕು. ಆಮೇಲೆ ಡಿಕ್ಲರೇಷನ್ ಮಾಡ್ಬೇಕು, ಬೇರೆ ವೇರಿಯೇಬಲ್ದ ಡಿಕ್ಲರೇಷನ್ ಮಾಡ್ಬೇಕು. ಆಮೇಲೆ ಆ ವೇರಿಯೇಬಲ್ನ ಈ ವೇರಿಯೇಬಲ್ನ ಹಾಕಬೇಕು. ದಟ್ ಈಸ್ ಇಲ್ಲಿ ನೋಡಿರಿ ಇಂಟ್ ಪಾಯಿಂಟರ್, ಈ ಪಾಯಿಂಟರ್ ಒಳಗೆ ನಾನು ಎನ್ ಹಾಕಾಕತ್ತೇನೆ. ಓಕೆ, ಸೊ ಅದನ್ನು ಸ್ಟಾರ್ ಮಾಡ್ತೀನಿ. ಈಗೇನಾಯ್ತು, ಪಿ ಟಿ ಆರ್ ಏನಾಯ್ತು, ಪಾಯಿಂಟರ್ ಆಯ್ತು. ಓಕೆ, ಎನ್ ಈಕ್ವಲ್ ಟು 10 ಅಂತಂದು ವ್ಯಾಲ್ಯೂ ಕೊಡಾಕತ್ತೀನಿ. ಈ ಪಾಯಿಂಟರ್ ಒಳಗೆ ಪಿ ಟಿ ಆರ್ ಒಳಗೆ ಎನ್ನಿಂದ ಅಡ್ರೆಸ್ ಹಾಕಾಕತ್ತೇನೆ. ಅಂದ್ರೆ ಈಗೇನು ಆಕ್ಸೆಸ್ ಮಾಡ್ತದೆ, ಪಿ ಟಿ ಆರ್ ಏನು ಮಾಡ್ತಿದ್ದೆ, ಅಡ್ರೆಸ್ ಆಫ್ ಎನ್ನಿಗೆ ಹೋಗಿ 10 ವ್ಯಾಲ್ಯೂನ ಆಕ್ಸೆಸ್ ಮಾಡ್ತದೆ. ಕ್ಲಿಯರ್? ಓಕೆ, ಸೊ ಪಾಯಿಂಟರ್ಸ್ ಯೂಸ್ ಮಾಡೋದು ನಿಂತ ಮೀನ್ಸ್ ಪಾಯಿಂಟರ್ ನಿಂತ ಏನು ಯೂಸಸ್ ಅದ ಅಂತ ಹೇಳ್ತಾನೆ. ಪಾಯಿಂಟರ್ಸ್ ಕ್ಯಾನ್ ಬಿ ಯೂಸ್ಡ್ ಎಫೆಕ್ಟಿವ್ಲಿ ಅಂತ ಹೇಳ್ತಾನೆ. ಓಕೆ, ಇನ್ ಕೇಸ್ ಆಫ್ ಮೆಮೊರಿ ಮ್ಯಾನೇಜ್ಮೆಂಟ್ ಎಲ್ಲೇ ಒಂದು ಫಸ್ಟ್ ಒನ್ ಈಸ್ ಮೆಮೊರಿ ಮ್ಯಾನೇಜ್ಮೆಂಟ್ ಭಾಳ ಈಸಿ ಆಗ್ತದೆ. ಈಗ ನೋಡಿರಿ, ಇದನ್ನು ನೀವು ಕೇಳ್ಬೋದು ಕ್ವಶನ್ ಏನಂತಂದ್ರೆ ನಾವು ಡೈರೆಕ್ಟ್ ಐ ಈಕ್ವಲ್ ಟು 5 ಅಂತ ಬರೋದು ಯೂಸ್ ಮಾಡಬೇಕಲ್ಲ, ಯಾಕೆ ಮತ್ತು ಅಡ್ರೆಸ್ಸಿಗೆ ಹೋಗಿ ನಾವು ವ್ಯಾಲ್ಯೂಸ್ನ ತೊಗೋಬೇಕು ಅಂತ ಕೇಳ್ಬೋದು. ಓಕೆ, ಸೊ ಇಲ್ಲ ಏನು ಹೇಳ್ತೀನಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾ ಕಾಲೇಜ್ನಾಗ ಒಂದು ಹೇಳಿದ್ದೆ ಏನು ಅಂತಂದ್ರೆ, ಈಗ ನಾ ಒಬ್ಬರು ಮನೆಗೆ ಹೋಗ್ಬೇಕಾಗಿತ್ತಂದ್ರೆ, ಈಗ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕಾಗಿತ್ತು, ಅಕ್ಕಿನ ಹೆಸರು ಏನದ ರೂಪ ಅದ ಅಂತ ತಿಳ್ಕೊ. ಓಕೆ, ಸೊ ಅಕ್ಕಿನ ಮನೆಗೆ ಹೋಗ್ಬೇಕಾಗಿತ್ತಂತಂದ್ರೆ ಬಿಜಾಪುರ್ನಾಗ ನಾ ರೂಪ ಅಂತ ಹುಡ್ಕೊತ ಹೋಗ್ಬೇಕು ಇಲ್ಲ. ಓಕೆ, ರೂಪಾನವ್ರು ಎಷ್ಟು ಮಂದಿ ಇರ್ತಾರೆ, ಕನ್ಸಿಡರ್ ಓನ್ಲಿ ಬಿಜಾಪುರ್. ಇಫ್ ಐ ಕನ್ಸಿಡರ್ ದ ಹೋಲ್ ಕರ್ನಾಟಕ ಅದ್ರ ಭಾಳ ಹೋಗ್ತದೆ, ಭಾಳ ದೊಡ್ಡದಾಗ್ತದೆ. ಬರೀ ನಾ ಬಿಜಾಪುರ ಕನ್ಸಿಡರ್ ಮಾಡಿದ್ದೆ ಅಂದ್ರೆ ರೂಪ ಅನ್ನೋರು ಎಷ್ಟು ಮಂದಿ ಇರ್ತಾರೆ. ಓಕೆ, ನಾ ರೂಪ ಅಂತ ಹುಡ್ಕೋತ ಹೋಗೋದು ಬೇಕಾಗಿಲ್ಲ. ಸೊ ಜಸ್ಟ್ ಏನು ಮಾಡ್ತೀನಿ ಅಂತಂದ್ರೆ, ಅಕ್ಕಿಂದ ಅಡ್ರೆಸ್ ನನಗೆ ಗೊತ್ತಿತ್ತು ಅಂದರೆ, ನನ್ನ ಫ್ರೆಂಡ್ ರೂಪಾನ ಹೆಸರು ನನಗೆ ಗೊತ್ತಿತ್ತು, ಅಡ್ರೆಸ್ ಗೊತ್ತಿತ್ತು ಅಂದರೆ ಅವ್ರ ಅಡ್ರೆಸ್ಸಿಗೆ ಹೋಗಿ ನಾ ರೂಪಾನ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಹಾಗೆ ಈಗ ಮೆಮೊರಿ ಒಳಗೆ ನೀವು ಐ ಈಕ್ವಲ್ ಟು 5 ಅಂತ ಒಂದು ಪ್ರೋಗ್ರಾಮ್ನಾಗ ಆಲ್ರೆಡಿ ಬರೆದಿರ್ತೀರಿ. ಇನ್ನೊಂದು ಪ್ರೋಗ್ರಾಮ್ ಒಳಗೂ ನೀವು ಐ ಈಕ್ವಲ್ ಟು ಐನೇ ಕೊಡ್ತೀರಿ. ಈಗ ನೋಡಿ ಲಾಸ್ಟ್ ಒಳಗೆ ಪ್ರೋಗ್ರಾಮ್ಸ್ ಬರ್ದಿರಿ, ಏನು ಈಕ್ವಲ್ ಟು 5 ಅಡಿಷನ್ ಒಳಗೆ ಎ ಬಿ ಅಂತ ಬರ್ದಿದ್ರಿ, ಮತ್ತು ಸಬ್ಸ್ಟ್ರಾಕ್ಷನ್ ಒಳಗೂ ಎ ಬಿ ಅಂತ ತೊಗೊಂಡಿರಿ, ಮಲ್ಟಿಪ್ಲಿಕೇಶನ್ ಒಳಗೂ ಎ ಬಿ ಅಂತ ತೊಗೊಂಡಿರಿ. ಓಕೆ,
ಅಂದರೆ ಏನಾಗ್ತದೆ ಎಲ್ಲ ಪ್ರೋಗ್ರಾಮ್ಸಿಗೂ ನಾವು ಸೇಮ್ ವೇರಿಯೇಬಲ್ಸ್ ಕೊಡ್ತೀವಲ್ಲ. ಓಕೆ, ಆ ಮೆಮೊರಿ ಒಳಗೆ ಏನಾಗಿರ್ತದೆ ಎ ಬಿ ಅನ್ನೋದು ಭಾಳ ಆಗಿಬಿಡ್ತದೆ. ನಿಮ್ಗೆ ಏನೋ ಒಂದು ಪರ್ಟಿಕ್ಯುಲರ್ ಕಂಡೀಷನ್ ಮೆಮೊರಿ ಮ್ಯಾನೇಜ್ಮೆಂಟ್ ಮಾಡಬೇಕಾಗಿತ್ತಂದ್ರೆ ಸಮ್ ಕೇಸಸ್, ಎವ್ರಿ ಕೇಸಸ್ನ ಮಾಡೋಂಗಿಲ್ಲ. ನಿಮ್ಗೆ ಏನೋ ಒಂದು ಕೇಸ್ ಒಳಗೆ ನಿಮ್ದು ವ್ಯಾಲ್ಯೂ ನಿಮಗೆ ತೊಗೋದಿರ್ತದೆ. ಓಕೆ, ಸೊ ಎ ಅಂತ ಎಷ್ಟು ಕೊಟ್ಟಿರ್ತೀರಿ, ಬರೀ ನೀವು ಒಂದು ಪಿ ಸಿ ಒಳಗೆ ಕಾಲೇಜಿನ ಪಿ ಸಿ ಒಳಗೆ ಮಾಡಾಕತ್ರ ಬರೀ ನೀವು ಒಬ್ಬರೇ ಮಾಡೋಂಗಿಲ್ಲ, ಭಾಳಷ್ಟು ಮಂದಿ ಬಂದು ಮಾಡ್ತಿರ್ತಾರೆ. ಸೊ ಅಲ್ಲೇ ನಿಮ್ಗೆ ಎ ಹುಡ್ಕೋದು ತ್ರಾಸ ಆಗ್ತದೆ. ಓಕೆ, ಸೊ ಈಗ ನಾವು ಮೆಮೊರಿ ಪಾಯಿಂಟರ್ಸ್ ಯೂಸ್ ಮಾಡೋದಿಂತ ನಮಗೆ ಅದ್ರ ಅಡ್ರೆಸ್ ಗೊತ್ತಿರ್ತದೆ. ಡೈರೆಕ್ಟ್ ಹೋಗಿ ಎ ಅಡ್ರೆಸ್ ಆಫ್ ಎ ಅಂತ ಹೊಡೆದ್ವಿ ಅಂತಂದ್ರೆ ಲೊಕೇಶನ್ 7115 ಒಳಗೆ ನಾವು ನಮ್ದು ಎ ಇತ್ತಂದ್ರೆ ನಾವು ಡೈರೆಕ್ಟ್ ಆ ಲೊಕೇಶನಿಗೆ ಹೋಗಿ ಆ ಅಡ್ರೆಸ್ಸಿಗೆ ಹೋಗಿ ನಾವು ಎ ವ್ಯಾಲ್ಯೂ ತೊಗೋದೇನದ ಈಸಿ ಅದ ಅಂತ ಹೇಳ್ತಾನೆ. ಇದಕ್ಕೇನಂತಾನೆ ನಾವು ಮೆಮೊರಿ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಓಕೆ, ಸೊ ಇದನ್ನೆಲ್ಲ ಕೇಸಸ್ ಒಳಗೂ ನಾವು ಅಂಥ ಪರಿ ಏನು ಯೂಸ್ ಮಾಡೋಂಗಿಲ್ಲ, ಓನ್ಲಿ ಸಮ್ ಸ್ಪೆಷಲ್ ಕೇಸಸ್ ಒಳಗೆ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಬೇಕು. ಓಕೆ, ನೆಕ್ಸ್ಟ್ ಸೆಕೆಂಡ್ ಯೂಸ್ ಏನದ ಇನ್ ಫೈಲ್ ಹ್ಯಾಂಡ್ಲಿಂಗ್ ಆಪ್ರೇಷನ್ಸ್. ಓಕೆ, ಸೊ ಫೈಲ್ ರಿಲೇಟೆಡ್ ಏನಾರು ಆಪ್ರೇಷನ್ಸ್ ಇದ್ದು ಅಂದ್ರೆ ಲೈಕ್ ಪ್ರೋಗ್ರಾಮ್ಸ್ ಇನ್ವಾಲ್ವಿಂಗ್ ಫೈಲ್ ಕ್ರಿಯೇಷನ್ಸ್. ಓಕೆ, ಫೈಲ್ ಕ್ರಿಯೇಟ್ ಮಾಡೋದಿತ್ತು, ಕಾಪಿ ಮಾಡೋದಿತ್ತು, ಕಟ್ ಮಾಡೋದಿತ್ತು, ಅಪಾಯಿಂಟ್ ಮಾಡೋದಿತ್ತು, ಕ್ಲೋಸ್ ಮಾಡೋದಿತ್ತು. ಸೊ ಫೈಲ್ ಆಪ್ರೇಷನ್ಸ್ ಒಳಗೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಇನ್ ಫಂಕ್ಷನ್ಸ್ ಕಾಲಿಂಗ್ ಬೈ ರೆಫರೆನ್ಸ್. ನೆಕ್ಸ್ಟ್ ನಿಮಗೆ ಫಂಕ್ಷನ್ಸ್ ಬರ್ತಾವೆ. ಓಕೆ, ಪಾಯಿಂಟರ್ಸ್ ಆದಮೇಲೆ ಅರೇಸ್ ಇದೆ, ಅರೇಸ್ ಆದ್ಮೇಲೆ ಫಂಕ್ಷನ್ಸ್ ಬರ್ತದೆ. ಅಲ್ಲಿ ಫಂಕ್ಷನ್ಸ್ ಒಳಗೆ ಏನು ಮಾಡ್ತೀರಿ, ನೀವು ರೆಫ್ರೆನ್ಸ್ ತೊಗೊಂಡು ಕಾಲ್ ಮಾಡ್ತೀರಿ. ಓಕೆ, ನಾನು ಅಲ್ಲಿ ಬಂದಾಗ ಹೇಳ್ತೀನಿ. ಸೊ ರೆಫ್ರೆನ್ಸ್ ತೊಗೊಂಡು ಕಾಲ್ ಮಾಡ್ತೀರಿ ಅಂತಂದ್ರೇನು, ಅಲ್ಲೇ ನೀವು ವಾಟ್ ವಿ ಕ್ಯಾನ್ ಸೇ ಇಸ್ ಅಡ್ರೆಸ್ ನಿಂತು ವರ್ಕ್ ಮಾಡ್ತೀರಿ ಪಾಯಿಂಟರ್ಸ್ ಫಂಕ್ಷನ್ಸ್ ಒಳಗೆ. ಓಕೆ, ಅಲ್ಲಿ ಬಂದಾಗ ನಿಮಗೆ ಇನ್ನೊಮ್ಮೆ ತೋರಿಸ್ತೀನಿ. ಫಂಕ್ಷನ್ಸ್ ಒಳಗೆ ನಾವು ಪಾಯಿಂಟರ್ಸ್ನಿಂದ ವರ್ಕ್ ಮಾಡ್ತೀವಿ, ಅಂದರೆ ಅಡ್ರೆಸ್ನಿಂದ ವರ್ಕ್ ಮಾಡ್ತೀವಿ, ಅಲ್ಲೇ ನಮಗೆ ಯೂಸ್ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ಸೊ ದೇರ್ ಆರ್ 3 uses. One is memory management, one is file handling, and one is for functions. Okay, next pointer to a pointer ಅಂತ ಕೊಟ್ಟಾನ ನೋಡ್ರಿ. ಏನಂತ ಹೇಳಿ, ಕನ್ಸಿಡರ್ ದ ಫಾಲೋವಿಂಗ್ ಡಿಕ್ಲರೇಷನ್. ಏನು ಎ = 10 ಅಂತ ಮಾಡ್ಯಾನ, ನಾರ್ಮಲ್ ಎ ಇದದು. ಆಮೇಲೆ ಪಾಯಿಂಟರ್ ಬಿ ತೊಗೊಂಡಾನ. ಸೊ ಪಾಯಿಂಟರ್ ಬಿ ಒಳಗೆ ಅಡ್ರೆಸ್ ಆಫ್ ಎ ಹಾಕಕತ್ತಾನೆ. ಓಕೆ, ನೆಕ್ಸ್ಟ್ ನಾವು ಟು ಪಾಯಿಂಟ್ ಟು ದ ವ್ಯಾಲ್ಯೂ ಕಂಟೈನ್ಡ್ ಇನ್ ವೇರಿಯೇಬಲ್ ಎ ವಿ ಕ್ಯಾನ್ ರೈಟ್. ಓಕೆ, ಅಂದರೆ ಈಗ ಏನಂತ ಫಸ್ಟ್ ಒಳಗೆ ಏನ ಬರೀ ಹಾಕಿಟ್ಟಾನ. ಓಕೆ, ಈಗ ಆ ವೇರಿಯೇಬಲ್ ಏನ ನಾವು ಪಾಯಿಂಟ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಅಂದರೆ ಬಿನ ಎ ಒಳಗೆ ಏನದ ಬಿ ಒಳಗೆ ಏನದ ಎದು ವ್ಯಾಲ್ಯೂ ಅದ. ಓಕೆ, ಈಗ ಬಿಗೆ ನಾವು ಮತ್ತೆ ಅಡ್ರೆಸ್ ಮಾಡ್ಬೇಕಾಗಿತ್ತಂದ್ರೆ ಮತ್ತು ಸಿ ಅಂತ ತೊಗೊಂಡು ಸಿಗೆ ಏನು ಕೊಡ್ತೀರಿ, ಡಬಲ್ ಸ್ಟಾರ್ ಕೊಡ್ಬೇಕಂದ್ರೆ ಅದೇನು ಇಂಡಿಕೇಟ್ ಆಗ್ತದೆ ಅಂದ್ರೆ ಆಲ್ರೆಡಿ ಬಿ ಒಳಗೆ ಏದು ಅಡ್ರೆಸ್ ಅದ ಅಂತ ಇಂಡಿಕೇಟ್ ಆಗ್ತದೆ. ಸೊ ಇದು ಎಕ್ಸಾಂಪಲ್ ಅಂದರೆ ಈಗ ಎ ಆಲ್ರೆಡಿ ನೀವು ಪಾಯಿಂಟರ್ ಮಾಡಿಟ್ಟಿರಿ, ಅಂದರೆ ಅಡ್ರೆಸ್ ಹಾಕಿಟ್ಟಿರಿ, ಆ ಅಡ್ರೆಸ್ನ ಎದ್ರಾಗ ಸ್ಟೋರ್ ಮಾಡಾಕತ್ತೀರಿ, ಬಿ ಒಳಗೆ ಸ್ಟೋರ್ ಮಾಡತ್ತೀರಿ. ಈಗ ಬಿದು ನನಗೆ ಅಡ್ರೆಸ್ ಬೇಕಾಗಿತ್ತಂದ್ರೆ ಏನು ಮಾಡ್ತೀರಿ, ಮತ್ತು ಸಿ ತೊಗೋತೀರಿ, ಬಟ್ ಸಿಗೆ ಏನು ಕೊಡಬೇಕು, ಡಬಲ್ ಸ್ಟಾರ್ ಕೊಡಬೇಕು. ಸೊ ಅದು ಏನು ಇಂಡಿಕೇಟ್ ಆಗ್ತದೆ ಅಂತಂದ್ರೆ ಆಲ್ರೆಡಿ ಬಿ ಒಳಗೆ ಒಂದು ಅಡ್ರೆಸ್ ಅದ ಅಂತ ಇಂಡಿಕೇಟ್ ಆಗ್ತದೆ. ಡಬಲ್ ಸ್ಟಾರ್ ಇಲ್ಲಿ ಏನು ಹೇಳತ್ತಾನೆ, ಪಾಯಿಂಟರ್ ಟು ಎ ಪಾಯಿಂಟರ್ ಅಂದರೆ ಡಬಲ್ ಸ್ಟಾರ್ ಅಂದಂಗೆ. ಸೊ ಒಂದು ಪಾಯಿಂಟರ್ ಒಳಗೆ ಇನ್ನೊಂದು ಪಾಯಿಂಟರ್ದು ಅಡ್ರೆಸ್ ಅದ, ಮತ್ತು ಅದನ್ನು ಇನ್ನೊಂದ್ರಾಗ ಸ್ಟೋರ್ ಮಾಡಾಕತ್ತೀವಂತ ಇಂಡಿಕೇಟ್ ಆಗ್ತದೆ. ಓಕೆ, ನೆಕ್ಸ್ಟ್ ಪ್ರೋಗ್ರಾಮ್ಸ್ ಕೊಡಾಕತ್ತಾನೆ ನೋಡ್ರಿ. ಈಗ ರೈಟ್ ಅ ಸಿ ಪ್ರೋಗ್ರಾಮ್ ಟು ಪ್ರಿಂಟ್ ಅಡ್ರೆಸ್ ಆ್ಯಂಡ್ ವ್ಯಾಲ್ಯೂ ಆಫ್ ಅ ವೇರಿಯೇಬಲ್ ಯೂಸಿಂಗ್ ಪಾಯಿಂಟರ್. ಓಕೆ, ಸೊ ಸಿ ಪ್ರೋಗ್ರಾಮ್ ಕೊಟ್ಟಾನ, ಅಡ್ರೆಸ್ ಮತ್ತು ಅದ್ರದ್ದು ವೇರಿಯೇಬಲ್ ವ್ಯಾಲ್ಯೂನ ಪ್ರಿಂಟ್ ಮಾಡಿರಿ ಅಂತ ಹೇಳ್ತಾನೆ. ಓಕೆ, ಕ್ವಶನ್ ತಿಳಿತಲ್ಲ ಏನಂದು ನೋಡಿರಿ, ಇನ್ನೊಮ್ಮೆ ಹೇಳ್ತೀನಿ. ರೈಟ್ ಅ ಸಿ ಪ್ರೋಗ್ರಾಮ್ ಟು ಪ್ರಿಂಟ್ ಅಡ್ರೆಸ್ ಆ್ಯಂಡ್ ವ್ಯಾಲ್ಯೂ ಆಫ್ ವೇರಿಯೇಬಲ್ಸ್ ಯೂಸಿಂಗ್ ಪಾಯಿಂಟರ್. ಓಕೆ, ನಾವು ಅಡ್ರೆಸ್ ಮತ್ತು ಆ ಅಡ್ರೆಸ್ ಒಳಗೆ ಯಾವ್ದು ವ್ಯಾಲ್ಯೂ ಅದಲ್ಲ ಅದನ್ನು ಪ್ರಿಂಟ್ ಮಾಡಿರಿ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಓಕೆ ಪ್ರೋಗ್ರಾಮ್ ನೋಡಿರಿ. ಪ್ರೋಗ್ರಾಮ್ ಒಳಗೆ ಇಂಟ್ ಎ ಅಂತ ಒಂದು ನಾರ್ಮಲ್ ವೇರಿಯೇಬಲ್ ತೊಗೊಂಡಾನ. ನೆಕ್ಸ್ಟ್ ಇಂಟ್ ಬಿ ಅಂತ ಪಾಯಿಂಟರ್ ವೇರಿಯೇಬಲ್ ತೊಗೊಂಡಾನ. ಸೊ ಸ್ಟಾರ್ ಬಿ ಇತ್ತಂದ್ರೆ ಅದನ್ನು ನೀವು ಪಾಯಿಂಟರ್ ವೇರಿಯೇಬಲ್ ಅಂತ ಕರಿಬೇಕು. ಓಕೆ, ನೆಕ್ಸ್ಟ್ ಏನು ಮಾಡಾಕತ್ತಾನೆ, ಬಿ ಒಳಗೆ ಎದ ಅಡ್ರೆಸ್ ಹಾಕಾಕತ್ತಾನೆ. ಓಕೆ, ಅಲ್ಲೇನಾಯ್ತು, ಪಾಯಿಂಟರ್ದು ಹಾಕ್ಬಿಟ್ಟ. ಓಕೆ, ನೆಕ್ಸ್ಟ್ ಒಂದೇನು ಹೇಳ್ತಾನೆ ನೋಡಿರಿ, ಪ್ರಿಂಟ್ಎಫ್ ಎಂಟರ್ ಆ್ಯಂಡ್ ಇಂಟೀಜರ್ ಅಂತ ಹೇಳ್ತಾನೆ. ಸೊ ಈಗ ಎ = 10 ಅಂತ ಎಂಟರ್ ಮಾಡ್ತಾನೆ. ಓಕೆ, ಆ 10 ಏನಾಗ್ತದೆ, ಬಿ ಒಳಗೆ ಅಡ್ರೆಸ್ ಆಗಿ ಕುಂತು. ಓಕೆ, ನೆಕ್ಸ್ಟ್ ಪ್ರಿಂಟ್ಎಫ್ ಏನು ಮಾಡ್ತಾನೆ, ಅಡ್ರೆಸ್ ಆಫ್ ಎ ಅಂತ ಪ್ರಿಂಟ್ ಮಾಡ್ತಾನೆ. ಸೊ ಎ ಎಲ್ಲಿ ಸ್ಟೋರ್ ಆಗ್ಯದ ಅದರ ಅಡ್ರೆಸ್ ಪ್ರಿಂಟ್ ಆಗ್ತದೆ. ನೆಕ್ಸ್ಟ್ ಅಡ್ರೆಸ್ ಆಫ್ ಬಿ ಅಂತ ಕೊಟ್ರೆ ಬಿ ಎಲ್ಲಿ ಸ್ಟೋರ್ ಆಗ್ಯದಲ್ಲ ಅದು ಪ್ರಿಂಟ್ ಆಗ್ತದೆ.
ಓಕೆ ನೆಕ್ಸ್ಟ್ ವ್ಯಾಲ್ಯೂ ಆಫ್ ಎದ ವ್ಯಾಲ್ಯೂ ಏನದ 10 ಅದ. ಸೊ ವ್ಯಾಲ್ಯೂ ಆಫ್ ಬಿ ಏನದ 10 ಅದ. ಸೊ ಯಾಕಂದ್ರೆ ಬಿ ಒಳಗೆ ಎ ವ್ಯಾಲ್ಯೂ ಹೋಗ್ಯದ. ಸೊ ಈಗ ಏನಾಯ್ತು ನಮಗೆ ಅಡ್ರೆಸ್ಸು ಸಿಗ್ತದೆ ಮತ್ತು ಅದ್ರದ್ದು ವ್ಯಾಲ್ಯೂನು ಸಿಕ್ಬಿಡ್ತದೆ. ಓಕೆ ನೆಕ್ಸ್ಟ್ ಇನ್ನೊಂದು ಪ್ರೋಗ್ರಾಮ್ ಕೊಡತ್ತಾನೆ ನೋಡಿರಿ. ರೈಟ್ ಅ ಸಿ ಪ್ರೋಗ್ರಾಮ್ ಟು ಪ್ರಿಂಟ್ ಅ ಸ್ಟ್ರಿಂಗ್ ಯೂಸಿಂಗ್ ಪಾಯಿಂಟರ್. ಸೊ ಪಾಯಿಂಟರ್ ಯೂಸ್ ಮಾಡಿ ಸ್ಟ್ರಿಂಗ್ ಪ್ರಿಂಟ್ ಮಾಡಂತ ಹೇಳ್ತಾನೆ. ಸೊ ಸ್ಟ್ರಿಂಗ್ ಅಂದರೆ ಏನು ಯೂಸ್ ಮಾಡ್ಬೇಕು ನಾವು? ಕ್ಯಾರ್ ಡಾಟಾ ಟೈಪ್ ಯೂಸ್ ಮಾಡಬೇಕು. ಸೊ ಕ್ಯಾರ್ ನೇಮ್ ಈಕ್ವಲ್ ಟು ಶಂಕೇಶ್ವರ್ ಅಂತ ಒಂದು ಹೆಸರು ಹಾಕ್ಯಾನ. ಓಕೆ ಆಮೇಲೆ ಇನ್ನೊಂದು ವೇರಿಯಬಲ್ ತೊಗೊಂಡಾನ ಪಾಯಿಂಟರ್ ಅಂತ. ಕ್ಯಾರ್ ನೇಮ್ ಅದ ನಾರ್ಮಲ್ ವೇರಿಯಬಲ್ ಅದ. ಆಮೇಲೆ ಕ್ಯಾರ್ ಪಾಯಿಂಟರ್ ಅಂತ ಒಂದು ಪಾಯಿಂಟರ್ ವೇರಿಯಬಲ್ ತೊಗೊಂಡಾನ. ಆ PTR ಒಳಗೆ ನೇಮ್ ಹಾಕಿರಿ. ಓಕೆ ನೆಕ್ಸ್ಟ್ ವೈಲ್ ಪಾಯಿಂಟರ್ ನಾಟ್ ಈಕ್ವಲ್ ಟು ನಲ್. ಪಾಯಿಂಟರ್ ನಲ್ ಅಂದರೆ 0 ಇರಲಾರ್ದಂತ ಆಗೋ ಥರ ನಮಗೇನು ಮಾಡಬೇಕು? ಈ ನೇಮ್ ಒಳಗೆ ಏನದಲ್ಲ ಅದೆಲ್ಲ ಪ್ರಿಂಟ್ ಆಗಬೇಕು. ಸೊ ಒಂದೊಂದೇ %C ಯೂಸ್ ಮಾಡಾಕತ್ತಾನೆ, ಒಂದೊಂದೇ ಪ್ರಿಂಟ್ ಆಗ್ತದೆ. ಸೊ ಪಾಯಿಂಟರ್ P ಈಕ್ವಲ್ ಟು ಫಸ್ಟ್ ಏನು ತೊಗೋತದೆ? S ತೊಗೋತದೆ. ಸೊ S ಪ್ರಿಂಟ್ ಆಗ್ತದೆ. ನೆಕ್ಸ್ಟ್ A ಪ್ರಿಂಟ್ ಆಗ್ತದೆ. ಆಮೇಲೆ N ಪ್ರಿಂಟ್ ಆಗ್ತದೆ. ಆಮೇಲೆ K ಪ್ರಿಂಟ್ ಆಗ್ತದೆ. ಆಮೇಲೆ E ಪ್ರಿಂಟ್ ಆಗ್ತದೆ. ಆಮೇಲೆ SRWAR ಇಷ್ಟು ಪ್ರಿಂಟ್ ಆಗ್ತದೆ. ಆಮೇಲೆ ನಾ ಹೇಳಿದೆ ಸ್ಟ್ರಿಂಗ್ಸ್ ಹೇಳಬೇಕಾದಾಗ ಹೇಳಿದೆ ಏನಂತಂದ್ರೆ ಲಾಸ್ಟಿಗೆ ಏನಿರ್ತದೆ ಅಂತಂದ್ರೆ ಸ್ಲ್ಯಾಶ್, ಯಾವಾಗೂ ನಮಗೆ /0 ಇರ್ತದೆ ಅಂತ ಹೇಳಿದೆ ಸ್ಟ್ರಿಂಗ್ ಒಳಗೆ. ಓಕೆ ಈಗ /0 ಬಂತಂದ್ರೆ ಏನಾಗ್ತದೆ? ನಿಮ್ಮ ವೈಲ್ ಲೂಪ್ ಫಾಲ್ಸ್ ಆಗಿಬಿಡ್ತದೆ, ಹೊರಗೆ ಬಂದುಬಿಡ್ತದೆ. ಅಂದರೆ ಈಗ ಸಂಕೇಶ್ವರ್ ಅಂತ ಪ್ರಿಂಟ್ ಆಗತ್ತಾನ ನಿಮ್ದು ಲೂಪಿಂಗ್ ಆಗ್ತಿತ್ತು. ವೈಲ್ ಲೂಪ್ ಯೂಸ್ ಮಾಡಾಕತ್ತೀರಿ, ಲೂಪಿಂಗ್ ಆಗ್ತಿದೆ. ಸೊ ಅದು ಪ್ರಿಂಟ್ ಆದಮೇಲೆ ಲಾಸ್ಟಿಗೆ ಏನು ಬರ್ತದೆ? /0 ಬರ್ತದೆ, ನಲ್ ಕ್ಯಾರೆಕ್ಟರ್ ಬರ್ತದೆ. ಅದು ಬಂದ ಕೂಡಲೇ ನಿಮಗೇನು ಮಾಡ್ತದೆ? ಲೂಪ್ ಹೊರಗೆ ಬಂದುಬಿಡ್ತದೆ. ಓಕೆ ನೆಕ್ಸ್ಟ್ ಇನ್ ದ ಅಬೋವ್ ಪ್ರೋಗ್ರಾಮ್ ವಿ ಹ್ಯಾವ್ ಯೂಸ್ಡ್ ಅ ಪಾಯಿಂಟರ್ ಟು ಎ ಕ್ಯಾರೆಕ್ಟರ್. ಸೊ ಕ್ಯಾರೆಕ್ಟರಿಗೆ ಯೂಸ್ ಮಾಡತ್ತೀವಿ ಅಂತ ಹೇಳ್ತಾನೆ. ಇಟ್ ಆ್ಯಕ್ಚುಲಿ ಸ್ಟೋರ್ಸ್ ದ ಅಡ್ರೆಸ್ ಆಫ್ ಇನಿಷಿಯಲ್ ಎಲಿಮೆಂಟ್ ಎಸ್ ಆಫ್ ದ ಅರೇ ನೇಮ್ ಇದು. ಓಕೆ ಅಂದರೆ ಈಗ ನಾವು ಅರೇ ಒಳಗೆ ಅರೇ ಯೂಸ್ ಮಾಡಿ ಅದ್ರಾಗ ವ್ಯಾಲ್ಯೂಸ್ ಯೂಸ್ ಮಾಡಾಕ್ತೀವಿ ಅಂತ ಹೇಳ್ತಾನೆ. ಇದನ್ನು ಮಾಡಿ ಅರೇ ಒಂದಾಗ ಹೇಳ್ತೀನಿ ನಾ. ಇದು ನಿಮ್ಗೆ ನೆಕ್ಸ್ಟ್ ಪಾಯಿಂಟ್ ಒಳಗೆ ಹೇಳ್ತೀನಿ. ಓಕೆ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತೊಗೊಂಡು ನೋಡಿರಿ. ರೈಟ್ ಅ ಸಿ ಪ್ರೋಗ್ರಾಮ್ ಟು ಸ್ವ್ಯಾಪ್ ವ್ಯಾಲ್ಯೂಸ್ ಸ್ಟೋರ್ಡ್ ಇನ್ ದ ವೇರಿಯಬಲ್ ಯೂಸಿಂಗ್ ಪಾಯಿಂಟರ್ಸ್. ಸೊ ಸ್ವ್ಯಾಪಿಂಗ್ ಅಂದ್ರೆ ಏನು? ಒಂದು ಎ ಒಳಗಿದ್ದಿದ್ದು ವ್ಯಾಲ್ಯೂ AB ಅಂತ A = 5 ತೊಗೊಂಡಿರ್ತೀರಿ, B = 6 ತೊಗೊಂಡಿರ್ತೀರಿ. ಅವೆರಡು ಉಲ್ಟಾ ಆಗಬೇಕು. ಅಂದ್ರೆ ಏನು? A = 6 ಬರಬೇಕು, B = 5. ಅಂದರೆ ವ್ಯಾಲ್ಯೂಸ್ ಎಕ್ಸ್ಚೇಂಜ್ ಆಗಬೇಕು. ಸ್ವಾಪಿಂಗ್ ಈಸ್ ನಥಿಂಗ್ ಬಟ್ ಎಕ್ಸ್ಚೇಂಜಿಂಗ್ ಆಫ್ ವ್ಯಾಲ್ಯೂಸ್ ಅಂತ ಹೇಳ್ಬೋದು. ಓಕೆ ಸೊ ಇಲ್ಲಿ ನೋಡಿರಿ, ಇಂಟ್ A, B, temp ಅಂತ ತೊಗೊಂಡಾನ. ಓಕೆ ಇಂಟ್ ಸ್ಟಾರ್ AB ಟೆಂಪ್ ಏನದ ನಾರ್ಮಲ್ ಅದ. ಆಮೇಲೆ *y ಮತ್ತು *x ಏನದ ಪಾಯಿಂಟರ್ ವೇರಿಯಬಲ್ಸ್ ಅದಾವೆ. ನೆಕ್ಸ್ಟ್ ಎಂಟರ್ 2 ನಂಬರ್ಸ್ ಅಂಥೇಳಿ AB ಎಂಟರ್ ಮಾಡ್ತೀರಿ. ಓಕೆ ನೆಕ್ಸ್ಟ್ ಪ್ರಿಂಟ್ A = B = ಅಂತ ಪ್ರಿಂಟ್ ಮಾಡ್ತೀರಿ. ಓಕೆ ಅಂದರೆ ಫಸ್ಟ್ A ವ್ಯಾಲ್ಯೂಸ್ ನೀವು AB ವ್ಯಾಲ್ಯೂಸ್ ತೊಗೋತೀರಿ. ಸೊ AB ವ್ಯಾಲ್ಯೂಸಲ್ಲಿ ಏನು ಕೊಡಾಕತ್ತ ನೋಡಿರಿ, ಔಟ್ಪುಟ್ನಾಗ ನೋಡಿರಿ. A = 12, B = 5 ಅಂತ ಪ್ರಿಂಟ್ ಮಾಡ್ತೀರಿ. ಓಕೆ ಆಮೇಲೆ ಏನು ಮಾಡ್ತೀರಿ? X ಒಳಗೆ A ವ್ಯಾಲ್ಯೂ ಹಾಕ್ತೀರಿ, Y ಒಳಗೆ B ವ್ಯಾಲ್ಯೂ ಹಾಕ್ತೀರಿ. ಓಕೆ ನೆಕ್ಸ್ಟ್ ಏನು ಮಾಡಾಕತ್ತ ನೋಡಿರಿ, ಟೆಂಪ್ ಅಂತೇಳಿ ಒಂದು ಇದು ತೊಗೊಂಡಾನ, ಏನು ವೇರಿಯಬಲ್ ತೊಗೊಂಡಾನ. ಆ ವೇರಿಯಬಲ್ ಒಳಗೆ X ಹಾಕ್ಯಾನ. ಅಂದ್ರೆ ಈಗ X ಖಾಲಿ ಆಯ್ತು. ಅಂದ್ರೆ X ಒಳಗೆ ಏನಿತ್ತು? ಈಗ ನಿಮಗೆ 5 ಇತ್ತು, ಅದು ಖಾಲಿ ಆಯ್ತು. ನೆಕ್ಸ್ಟ್ X ಖಾಲಿ ಆಯ್ತಂದ್ರೆ X ಒಳಗೆ ಏನು ಹಾಕತ್ತಾನ? Y ವ್ಯಾಲ್ಯೂ ಹಾಕತ್ತಾನ. ಅಂದರೆ Y ಒಳಗೆ ಏನು ಬರ್ತದೆ? ಸಾರಿ X ಒಳಗೆ 12 ಇತ್ತು, ಅದು ಖಾಲಿ ಆಯ್ತು. Y ಒಳಗೆ ಏನದ 5 ಇದೆ. ಸೊ Xನಾಗ ಏನು ಬಂದದ್ದು? 5 ಬಂತು ಈಗ. ಓಕೆ ನೆಕ್ಸ್ಟ್ Y ಖಾಲಿ ಆಯ್ತು. ಸೊ Y ಒಳಗೆ ಟೆಂಪ್ ಹಾಕತ್ತಾನ. ಟೆಂಪ್ ಒಳಗೆ ಏನದ? 12 ಅದ. ಸೊ ಈಗ ನಮಗೆ ಲಾಸ್ಟಿಗೆ ಏನು ಬಂತು? A = 5 ಬಂತು, B = 12 ಬಂತು. ಓಕೆ ಜಸ್ಟ್ ಸ್ವೈಪಿಂಗ್ ಮಾಡೋದು ಅಷ್ಟೆ. ಓಕೆ ಲಾಸ್ಟ್ ಇನ್ನೊಂದು ಪ್ರೋಗ್ರಾಮ್ ಕೊಟ್ಟ ನೋಡಿರಿ. ರೈಟ್ ಅ ಸಿ ಪ್ರೋಗ್ರಾಮ್ ಟು ಫೈಂಡ್ ಸಮ್ ಆಫ್ 2 ನಂಬರ್ಸ್ ಯೂಸಿಂಗ್ ಪಾಯಿಂಟರ್ಸ್. ಪಾಯಿಂಟರ್ಸ್ ಯೂಸ್ ಮಾಡಿ ಅದ್ರ ಸಮ್ ಫೈಂಡ್ ಔಟ್ ಮಾಡಂತ ಹೇಳ್ತಾನೆ. ಏನಿಲ್ಲ, ಫಸ್ಟ್ ನಾರ್ಮಲ್ ವೇರಿಯಬಲ್ ಹೆಂಗೆ ಡಿಕ್ಲರೇಷನ್ ಮಾಡ್ತೀರಿ ಹಾಗೆ ಡಿಕ್ಲರೇಷನ್ ಮಾಡಬೇಕು. ಆಮೇಲೆ ಅದ್ರೊಳಗೆ ಏನದಲ್ಲ ಪಾಯಿಂಟರ್ಸ್ ಹಾಕಬೇಕು. ಓಕೆ ಸೊ ಫಸ್ಟ್ ನೋಡಿರಿ, AB ಸಮ್ = 0 ಅಂತ ನಾರ್ಮಲ್ ವೇರಿಯಬಲ್ ಡಿಕ್ಲರೇಷನ್ ಮಾಡ್ಯಾನ. ಆಮೇಲೆ ಇಂಟ್ X ಮತ್ತು Y ಅಂತ ಪಾಯಿಂಟರ್ ತೊಗೊಂಡಾನ. ಆಮೇಲೆ ಎಂಟರ್ 2 ನಂಬರ್ಸ್ ಮಾಡ್ತೀರಿ. ಅವೆರಡು ನಂಬರ್ಸ್ನ ನೀವು ಸ್ಕ್ಯಾನ್ ಮಾಡ್ತೀರಿ, A, B ಅಂತ ಹೇಳಿ. ಸೊ ಆಮೇಲೆ ಏನು ಮಾಡತ್ತೀರಿ? X ಒಳಗೆ A ಹಾಕಾಕತ್ತೀರಿ, Y ಒಳಗೆ B. ಸೊ ಅಡ್ರೆಸ್ ಆಫ್ A, ಅಡ್ರೆಸ್ ಆಫ್ B. ಅಂದರೆ ಈಗ ಏನಾಯ್ತು ನಿಮ್ಗೆ? ಸಮ್ ಮಾಡ್ಬೇಕಾಗಿತ್ತು ಅಂದ್ರೆ ಅಡ್ರೆಸ್
ಅವೆರಡರದ್ದು ಅಡ್ರೆಸ್ಸಿಗೆ ಹೋಗಿ ನೀವು ವ್ಯಾಲ್ಯೂಸ್ ತೊಗೋತೀರಿ. ಓಕೆ, ಸೊ ಈಗ ಸ್ಟಾರ್ ಎಕ್ಸ್ ಅಂತಂದರೆ ಫಸ್ಟ್ ಅಡ್ರೆಸ್ ಆಫ್ ಎಕ್ಸಿಗೆ ಹೋಗಿ ಅದ್ರ ವ್ಯಾಲ್ಯೂ ತೊಗೋತೀರಿ, ಆಮೇಲೆ ಅಡ್ರೆಸ್ ಆಫ್ ವೈಗೆ ಹೋಗಿ ಅದ್ರ ವ್ಯಾಲ್ಯೂ ತೊಗೋತೀರಿ. ಈಗ ಅವೆರಡೂ ಸಮ್ ಮಾಡಿ ಮತ್ತು ನಿಮ್ಗೆ ಸಮ್ ಅಂತ ಪ್ರಿಂಟ್ ಆಗ್ತದೆ. ಕ್ಲಿಯರ್? ನಾರ್ಮಲ್ ಅಡಿಷನ್ನೇ, ಬರೀ ಈಗ ಏನು ಮಾಡ್ತೀವಿ ನಾವು ಒಂದು ಎಕ್ಸ್ಟ್ರಾ ಪಾಯಿಂಟ್ ವೇರಿಯಬಲ್ ತೊಗೋತೀವಿ, ಅದ್ರಾಗ ನಿಮ್ದು ವ್ಯಾಲ್ಯೂಸ್ನ ಹಾಕ್ತೀರಷ್ಟೆ. ಕ್ಲಿಯರ್? ಓಕೆ, ಸೊ ದಿಸ್ ಈಸ್ ದ ಪಾಯಿಂಟರ್ಸ್. ಓಕೆ, ಇದು ಪಾಯಿಂಟರ್ಸ್ ಅದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ನೆಕ್ಸ್ಟ್ ನಿಮಗೆ ಅರೇಸ್ ಫಂಕ್ಷನ್ಸ್ ಬರ್ತಾವೆ, ಅಲ್ಲಿ ಯೂಸ್ ಆಗ್ತದೆ ನಿಮ್ಮ ಪಾಯಿಂಟರ್ಸ್. ತಿಳಿತಂತ ಅನ್ಕೋತೀನಿ. ಸೊ ಜಸ್ಟ್ ಅಡ್ರೆಸ್ ಜೊತೆ ವರ್ಕ್ ಮಾಡೋದು ಪಾಯಿಂಟರ್ ಅಷ್ಟೇ. ಓಕೆ, ಸೊ ಒಂದು ಸ್ಮಾಲ್ ಟಾಪಿಕ್ ಅದ ನಿಮ್ಗೆ. ಪ್ರೋಗ್ರಾಮ್ಸ್ ತಿಳಿದು ಓಕೆ, ಇಲ್ಲಾಂದರೆ ಇಲ್ಲ, ಟೆನ್ಷನ್ ತೊಗೋಬೇಡ್ರಿ, ನಾ ಮತ್ತೆ ಹೇಳ್ತೀನಿ. ಸೊ ಇಷ್ಟರ ತಿಳಿತಂತ ಅನ್ಕೋತೀನಿ ನಿಮ್ಗೆ. ಓಕೆ.